ಎಕ್ಸ್ಪಲ್ಸ್ ಗಾಡಿ ಇದ್ದವ್ರದ್ದು ಮೇನ್ ಏನಪ್ಪ ಅಂದ್ರೆ ಪ್ರಾಬ್ಲಮ್ಮು ಟ್ಯಾಪೆಡ್ ನಾಯ್ಸ್ ಸೊಲ್ಯೂಷನ್ ಇಲ್ಲ ಐತ್ರಿ. ನಂದು ಆಯ್ತು ನೋಡ್ರಿ. ಈಗ ನೀವು ಈಗ ಚೆಕ್ ಮಾಡಿ ಏನಂದ್ರೆ ಇನ್ನೂ ಸ್ವಲ್ಪ ಲೂಸ್ ಮಾಡ್ಕೊಡ್ತೇನೆ. ಇಲ್ಲ ಈಗ ಇನ್ನೊಂದು ಸ್ವಲ್ಪ ಟೈಟ್ ಬರತೈತೆ ನನಗದ. ಇನ್ನೂ ಬರೋದಿಲ್ಲ. ಹಾಂ ಹಾಯ್ ಹಲೋ ನಮಸ್ಕಾರ ಗಾಯ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಇವೇನಪ್ಪ ಎಕ್ಸ್ಪಲ್ಸ್ ಬಿಟ್ಟು ಹೋಂಡಾ ಹಿಡ್ದನಂತೀರನ ಟ್ವಿಸ್ಟ್ ಐತ್ರಿ. ವಿಡಿಯೋ ಫುಲ್ ನೋಡ್ರಿ ಗೊತ್ತಾಗತ್ತೆ ನಿಮ್ಗೆ ಏನಂತೇಳಿ. ಏನಪ್ಪ ಅಂದ್ರೆ ನನ್ನ ಗಾಡಿ ಶೋರೂಮ್ ಒಳಗೆ ಬಿಟ್ಟಿದ್ದೆ ಒಂದು ವಾರ ಹಿಡ್ಕೋರಿ. ಒಂದು ವಾರ ಆಯ್ತು ಬಿಟ್ಟು ಬೆಳಗಾವಿ ಪ್ರೀಮಿಯರ್ ಶೋರೂಮ್ನಾಗ ಬಿಟ್ಟೀನಿ. ಲಾಸ್ಟ್ ಟೈಮ್ ಸರ್ವಿಸ್ ಆಗಿತ್ತಲ್ಲ ಅಲ್ಲೇ ಬಿಟ್ಟೀನಿ. ಏನಕ್ಕಪ್ಪ ಅಂದ್ರೆ ಎಲ್ಲರಿಗೂ ಗೊತ್ತಿದ್ದ ವಿಷಯನೇ ಐತಿ. ಎಕ್ಸ್ಪಲ್ಸ್ 210 ಒಳಗೆ ಜಾಸ್ತಿ ಟ್ಯಾಪೆಡ್ ನಾಯ್ಸ್ ಅನ್ನತ್ತಾರ. ಇದಕ್ಕೆಲ್ಲ ಕೇರ್ ಮಾಡಲ್ಲ. ಟ್ಯಾಪೆಡ್ ನಾಯ್ಸ್ ಸಂಬಂಧ ನಾನು ಹೇಳಿದೆ ಶೋರೂಮ್ ಅವ್ರಿಗೆ ಸರ್ವಿಸ್ಗೆ ಹೋದಾಗ, ಆಯ್ತು ಸರ ಮಾಡಿಕೊಡ್ತೀವಿ ಅಂತ ಹೇಳಿದ್ರು. ಅವರು ರೆಸ್ಪಾನ್ಸ್ ಚಲೋ ಕೊಟ್ಟಾರ. ಬಿಟ್ಟ ಒಂದು ವಾರ ಆಗಿತ್ತು. ಸೊ ಇವತ್ತು ಬಾ ಅಂತ ಹೇಳಿದ್ರು. ತೊಗೊಂಬರಕ್ಕೆ ಹೊಂಟಿನ ಗಾಡಿ, ಅದಕ್ಕೆ ಹೋಂಡಾ ಶೈನ್ ಹಿಡಿದೀನಿ. ಇವಾಗ ಬೆಳಗಾವಿಯಿಂದ ನನ್ನ ಫ್ರೆಂಡ್ ಇದ್ದ, ಲೇಟ್ ಹೋಗಿದ್ದ ಐಟಮ್ಸ್ ಎಲ್ಲ. ಸೊ ಹೋಗೋನು ಗಾಡಿ ಇಸ್ಕೊಳ್ಳೋನು, ಬೆಳಗಾವಿನೇ ತೋರಿಸ್ತೇನೆ ಅಂತ ನೋಡ್ರಿ. ಸೊ ಗಾಯ್ಸ್, ಇದು ಚೆನ್ನಮ್ಮ ಸರ್ಕಲ್, ಚೆನ್ನಮ್ಮ ಮಾತಾ ನೋಡ್ರಿ. ಕಿತ್ತೂರು ಇಲ್ಲೇ ಐತಿ. ಕಿತ್ತೂರಿಗೆ ಹೋಗೋಣಂತ. ಸಖತ್ತಾಗೈತೆ ಸರ್ಕಲ್ ಮಾತ್ರ ದೊಡ್ಡದೈತಿ. ನಮ್ಮ ಹುಬ್ಳ್ಯಾಗ ಐತಲ್ಲ ಹಂಗೆ ಐತಿ. ಶೋರೂಮ್ ಇರೋದು ಅಳಗೋಣಾಕ ಅಂತ ಐತಿ, ಓವರ್ ಬ್ರಿಡ್ಜ್ ಹತ್ರ. ಸೋರ್ ಆನ್ ಫೈರ್ ಛತ್ರಪತಿ ಶಿವಾಜಿ. ಮೊನ್ನೆ ಶಿವಾಜಿ ಜಯಂತಿ ಮುಗಿತ ನೋಡ್ರಿ. ಶಿವಾಜಿ ಹೆಂಗೈತಿ ಮೂರ್ತಿ, ಛತ್ರಪತಿ ಶಿವಾಜಿ. ಬೆಳಗಾವಿ ಒಳಗೆ ಎರಡು ಮೇನ್ ಸರ್ಕಲ್ ಅದಾವು. ಇಲ್ಲೂ ಅದಾವು ಪ್ಲೇಸಸ್ ಎಕ್ಸ್ಪ್ಲೋರ್ ಮಾಡೋಣ ಅಂತ. ನಿಮ್ಮ ಸಪೋರ್ಟ್ ಇರಲಿ ಗೈಸ್. ಬಂದೀವಿ ನೋಡ್ರಿ. ಪ್ರೀಮಿಯರ್ ಶೋರೂಮ್ ಇಲ್ಲೇ ಐತಿ. ಸರ್ವಿಸ್ ಸೆಂಟರ್ ಆ ಕಡೆ ಐತಿ. ಇಲ್ಲೇ ಐತೆ ನೋಡ್ರಿ ಸರ್ವಿಸ್ ಸೆಂಟರ್. ಇದೆ ಗಾಡಿ ರೆಡಿ ಆಗೈತಿ. ಥರ್ಡ್ ಸರ್ವಿಸ್ ಇಲ್ಲೇ ಬಿಟ್ಟೈತೆ ಗಾಡಿ. ಹೀರೋ ಪ್ರೀಮಿಯರ್ ಶೋರೂಮು ಅನುಶ್ಚರನ್ ಅಂಥೇಳಿ. ಇವ್ರದ್ದು ಸರ್ವಿಸ್ ಮಾತ್ರ ಚೆನ್ನಾಗೈತಿ. ಬರ್ರಿ, ಗಾಡಿ ಟ್ಯಾಪೆಡ್ ನಾಯ್ಸ್ ಬಿಟ್ಟಿದ್ದೆಲ್ಲ ರೆಡಿ ಆಗೈತಂತ ಹೋಗೋಣ. ಮಾರುತಿ ಸರ್ ಇಲ್ಲೇ ಅದ. ಹಲೋ ಸರ್, ಆರಾಮದಿರಿ? ಆರಾಮದೀನಿ. ಅದ ಟ್ಯಾಪೆಡ್ ನಾಯ್ಸ್ ಬಿಟ್ಟಿದ್ದ ಗಾಡಿ ರೆಡಿ ಆಗೈತಲ್ಲ. ಸರಿ, ಹೋಗಿ ಚೆಕ್ ಮಾಡ್ಕೊಂಬರ್ತೀನಿ ಅಂತ. ಸೊ ಗಾಯ್ಸ್ ನೋಡಿರಿ, ಕಸ್ಟಮರ್ ಸರ್ವಿಸ್ ಲಾಂಚ್ ಐತೆ ನಿಮ್ಗೆ. ಬೆಸ್ಟ್ ಐತಿ ಲಾಂಚ್. ಆರಾಮ್ ನೀವು ಗಾಡಿ ಅದು ಬಿಟ್ಟಾಗ ಬಂದು ಕೂತ್ಕೋಬೋದು. ನಿಮ್ಗೆ ರೆಸ್ಟ್ ಮಾಡೋಕೆ ಆರಾಮ್ ಪ್ಲೇಸ್ ಐತಿ. ಸೊ ಗಾಡಿ ರೆಡಿ ಆಗೈತಂತ. ಅಭಿ ಅವರು ಇಲ್ಲೇ ಅದಾರ. ಆರಾಮದಿರಿ? ಆರಾಮದೀವಿ. ನಿಮ್ಮದು ಲಾಸ್ಟ್ ಟೈಮ್ ನೋಡಿದೆ ಥರ್ಡ್ ಸರ್ವಿಸ್ ಚೆನ್ನಾಗಿ ಮಾಡಿಕೊಟ್ಟಿರಿ ನನಗೆ. ಈಗ ಟ್ಯಾಪೆಡ್ ನಾಯ್ಸ್ ಒಂದು ಬಿಟ್ಟಿದ್ದೆ, ರೆಡಿ ಆಗೈತೆ ರೀ ಗಾಡಿ. ಚೆಕ್ ಮಾಡ್ಕೊಂಬರಂಗೆ ಗಾಡಿ. ಸೊ ಎಲ್ಲರೂ ಸಪೋರ್ಟ್ ಮಾತ್ರ ಭಾಳ ಐತಿ. ಇಲ್ಲೇ ಐತಿ ಗಾಡಿ ರೆಡಿ ಮಾಡಿ ನಿಂದ್ರಿಸೀನಿ. ವಾಟರ್ ವಾಶ್ ಮಾಡ್ಯಾರ ಅಂತಂದ್ರೆ. ಸೊ ಸೂರಜ್ ಸರ್ ಇಲ್ಲ ಅದಾರ. ಸರ್ ಆರಾಮದಿರಿ? ಗಾಡಿ ನಂದಿದೆ ನೋಡಿರಿ, ನೋಡತ್ತೀರಿ. K26 ಗಾಡಿನ ರೆಡಿ ಆಗೈತೆ ಆ ಥರ. ಸರ್ ಹೆಂಗೆ ಎಲ್ಲ ಕರೆಕ್ಟ್ ಮಾಡಿರಿ? ನಾಯ್ಸ್ ಎಲ್ಲ ಚೆನ್ನಾಗೈತೆ. ನನಗೊಂದು ಟೆಸ್ಟ್ ಡ್ರೈವ್ ತೋರಿಸ್ರಲ್ಲ. ನಿಮಗೆ ಲಾಸ್ಟ್ ಟೈಮ್ದು ಬಿಫೋರ್ ಸೌಂಡು ಹಾಕ್ತೀನಿ, ಆಫ್ಟರ್ ಸೌಂಡು ಹಾಕ್ತೀನಿ. ಎರಡೂ ಚೆಕ್ ಮಾಡ್ಕೋರಿ. ಇವಾಗ ನಾಯ್ಸ್ ನೋಡ್ಕೊಂಬಿಡ್ರಿ, ಸೌಂಡ್ ಕೇಳಿಸ್ಕೋರಿ. ಸೊ ಸೈಲೆನ್ಸರ್ ಸೌಂಡು ಕೇಳಿಸ್ಕೋರಿ. ಡಿಫ್ರೆನ್ಸ್ ಗೊತ್ತಾಗುತ್ತೆ ನಿಮ್ಗೆ ಎರಡೂ ಸೌಂಡ್ದು. ನೋಡಿವ್ರಂತ ನೀವು. ನಿಮ್ಗೆ ಅದನ್ನೂ ಹಾಕ್ತೀನಿ, ಅದು ಕ್ಲಿಪ್ ಹಾಕ್ತೀನಿ, ಇದು ಕ್ಲಿಪ್ ಹಾಕ್ತೀನಿ. ಎರಡೂ ನೋಡಿರಂತ. ಟೆಸ್ಟ್ ಡ್ರೈವ್ ಹೋಗಿ ಬರ್ತೀನಿ, ಅದನ್ನೂ ನಿಮ್ಗೆ ತೋರಿಸ್ತೀನಿ ಅಂತ. ಸೌಂಡ್ ಯಾವ ಥರ, ಗಾಡಿ ಯಾವ ಥರ ಸ್ಮೂತ್ ಅಂತ ಅದು. ಇವಾಗ ಅವ್ರು ಟೆಸ್ಟ್ ಡ್ರೈವ್ ನೋಡತ್ತಾರ. ಟೆಸ್ಟ್ ಡ್ರೈವ್ ನೋಡಲಿ, ಅದಾಗ ನಾನು ನೋಡ್ತೀನಿ. ಹೋಗಿ ಬರ್ರಿ ಸರ್, ಟೆಸ್ಟ್ ಡ್ರೈವ್ ಹೋಗಿ ಬರ್ರಿ. ಸೊ ನೋಡೋಣ ಮೊದಲದು ಹೆಂಗಿತ್ತು, ಈಗಲ್ದು ಹೆಂಗೈತೆ ಅಂತ ಹೇಳು ನೋಡೋಣ. ನೀವು ಈಗ ಚೆಕ್ ಮಾಡಿ ಏನಂದ್ರೆ ಇನ್ನೂ ಸ್ವಲ್ಪ ಲೂಸ್ ಮಾಡ್ಕೊಡ್ತೇನೆ. ಇಲ್ಲ ಈಗ ಇನ್ನೊಂದು ಸ್ವಲ್ಪ ಟೈಟ್ ಬರತೈತೆ ನನಗದ. ಇನ್ನೂ ಬರೋದಿಲ್ಲ. ಹಾಂ ಇಟ್ಟೇನಿ. ಮೊದಲು ಭಾಳ ಇದ್ರಿ, ಅದೇ ಕಮ್ಮಿ ಮಾಡೇನಿ. ಹಾಂ, ಬಟ್ ಸ್ವಲ್ಪ ಇರಲಿ, ಯೂಸ್ ಹಾಕಿ ಸ್ಮಾಕ್ ಲೂಸ್ ಆಗ್ತೈತಿ. ಆಗಿಲ್ಲ ಅಂದ್ರೆ ಮಾಡ್ಕೊಡೋಣ ಇನ್ನೊಂದ್ಸಲ. ಸರಿ, ಈಗ ಹೋಗಿ ಬರ್ತೀನಿ, ಹೋಗಿ ಬರ್ತೀನಿ. ಸೊ ಗೈಸ್, ಟೆಸ್ಟ್ ಡ್ರೈವ್ ಹೋಗಿ ಬರೋಣ ಅಂತ. ಸ್ವಲ್ಪ ನನಗೆ ಹ್ಯಾಂಡಲ್ ವೇಟ್ ಅನ್ನಿಸ್ತಿತ್ತು. ಈಗ ನಾಯ್ಸ್ದಂಕರು ಏನಿಲ್ಲ, ಗಾಡಿ ಫುಲ್ ಸ್ಮೂತ್ ಅನ್ಸತ್ತೈತಿ. ಹ್ಯಾಂಡಲ್ ವೇಟು ಕರೆಕ್ಟ್ ಐತಿ. ಬ್ರೇಕ್ ಲಿವರ್ ಒಂದು ಸ್ವಲ್ಪ ಬ್ರೇಕ್ ಬೆಂಡ್ ಆದಾಗ ಏನಾಗ್ತಿತ್ತು, ಸ್ಲೋ ಹತ್ತಿತ್ತು. ಈಗ ಮಾತ್ರ ಕರೆಕ್ಟ್ ಹತ್ತೈತಿ, ಏನು ಪ್ರಾಬ್ಲಮ್ ಬರತ್ತಿಲ್ಲ. ಇಂಡಿಕೇಟರ್ ಹಾಕಿಲ್ಲ ನೋಡು. ಪರ್ಫಾರ್ಮೆನ್ಸು ಚೆನ್ನಾಗಿ ಬರತ್ತೈತಿ. ನಾಯ್ಸ್ದು ಏನಷ್ಟು ಗಾಡಿ ಫುಲ್ಲು ಒದರಾತಿಲ್ಲ, ನಾರ್ಮಲ್ ಆಗೈತಿ. ಫಸ್ಟ್ ಹೆಂಗೆ ಬಂದಿತ್ತಲ್ಲ ಹಂಗೈತಿ ಸೌಂಡು. ಇದು ಆ್ಯಕ್ಚುಲಿ ಚೆನ್ನಾಗಿರೋದು. ಫ್ರಂಟ್ ಬ್ರೇಕ್ದು ಒಂದು ಸ್ವಲ್ಪ
ಸೊ ನೋಡಿದ್ರಲ್ಲ ಎಲ್ಲ ಗಾಡಿ ಕರೆಕ್ಟ್ ಆಗೈತಿ. ಇದು ಯಾರ್ದಾರು ಎಕ್ಸ್ಪಲ್ಸ್ 210 ಆಲ್ ಓವರ್ ಸುತ್ತಮುತ್ತಲ ಅಂದರೂ ನಿಮ್ಗೆ ಯಾವುದು ನಿಯರ್ ಶೋರೂಮ್ ಇಲ್ಲ. ಬೆಸ್ಟ್ ಅಂದ್ರೆ ನಾನು ಬೆಳಗಾವಿನ ನಿಮ್ಗೆ ಪ್ರೊವೈಡ್ ಮಾಡೋದು. ನಾನು ಸರ್ವಿಸ್ ಮಾಡಿಸ್ಕೊಂಡಿರೋ ಮಟ್ಟಿಗೆ ನನಗೆ ಬೆಸ್ಟ್ ಅನಿಸೈತಿ. ನಿಮ್ಮದು ಗಾಡಿದು ಏನಾರು ಪ್ರಾಬ್ಲಮ್ ಆಗಲಿ ಸ್ವಲ್ಪ ಏನಾದರೂ ಇದ್ದಿದ್ರೆ ನಾರ್ಮಲಾಗಿ ನಿಮಗೆಲ್ಲ ಗೊತ್ತಿರ್ತವೆ ಏನೇನು ಪ್ರಾಬ್ಲಮ್ ಅಂದವು ಏನೇನಿಲ್ಲ ಅನ್ನೋದು. ಅದು ಬಿಟ್ಟು ನನಗೆ ಬ್ಯಾಕ್ ಇಂಡಿಕೇಟರ್ದು ಒಂದು ಸ್ವಲ್ಪ ಪ್ರಾಬ್ಲಮ್ ಇತ್ತು, ಅದನ್ನು ಕರೆಕ್ಟ್ ಮಾಡಿ ಕೊಟ್ಟಾರ. ಹ್ಯಾಂಡಲ್ ಒಂದು ಸ್ವಲ್ಪ ವೇಟ್ ಬರ್ತಿತ್ತು, ಅದು ಕರೆಕ್ಟ್ ಮಾಡಿಕೊಟ್ಟಾರ. ನಿಮ್ಗೆ ಪಾರ್ಟ್ಸ್ ಏನಾರ ಬೇಕಂದ್ರೆ ಇಲ್ಲಿ ಪಾರ್ಟ್ಸ್ ಸಹಿತ ಅವೈಲೇಬಲ್ ಅದಾವು, ಎಲ್ಲ ಜೆನ್ಯೂನ್ ಪಾರ್ಟ್ಸ ಸಿಗ್ತಾವೆ. ನಂದು ಬ್ರೇಕ್ ಲಿವರ್ ಒಂದು ಬೆಂಡ್ ಆಗಿತ್ತು, ನಿಮ್ಗೆ ಅದು ಕ್ಲಿಪ್ ಇಲ್ಲ, ಫೋಟೋ ಇದ್ಬೇಕಾರೆ ಅದನ್ನೂ ಹಾಕ್ತೀನಂತ. ಇಲ್ಲೈತಲ್ಲ ಫ್ರಂಟ್ ಬ್ರೇಕ್ ಲಿವರ್ ಸ್ವಲ್ಪ ಮೇಲೆ ಹೋಗಿತ್ತು, ಅದನ್ನೂ ಸಹಿತ ನಿಮ್ಗೆ ಈಗ ತೋರಿಸ್ತೀನಿ. ಅದನ್ನೂ ಹಾಕಿಕೊಟ್ಟಾರ ಪಾರ್ಟ್ಸ್. ಜಸ್ಟ್ ನನ್ನ ಕಡೆ ಒಂದು ಸಣ್ಣ ಫೋಟೋ ಕ್ಲಿಪ್ ಐತಿ, ಅದನ್ನೂ ತೋರಿಸ್ತೀನಿ, ಇಲ್ಲೇ ಹಾಕಿರ್ತೀನಿ. ನಿಮ್ಗೆ ಲಾಸ್ಟ್ ಟೈಮ್ 3rd ಸರ್ವಿಸದ್ದು ವಿಡಿಯೋ ಇಲ್ಲಿ ಮೇಲೆ ಪಿನ್ ಮಾಡಿರ್ತೀನಿ, ಅದನ್ನೂ ನೋಡಿರಿ. ವರ್ಕರ್ಸ್ ಎಲ್ಲ ಚೆನ್ನಾಗದಾರ, ನಮ್ಮ ಸರ್ ಇಲ್ಲೇ ಅದಾರ, ಇವ್ರು ಸಹಿತ ಚೆನ್ನಾಗಿ ಮಾಡಿಕೊಟ್ಟಿದ್ರು. ಲಾಸ್ಟ್ ಟೈಮ್ ಇಬ್ಬರನ್ನ ನಾನು ಸರ್ವಿಸ್ ಮಾಡಿಕೊಟ್ಟಿದ್ದೆ, ಜೆನ್ಯೂನ್ ಮಾಡಿಕೊಟ್ಟಾರ. ನಿಮ್ಮ ಗಾಡಿ ಯಾರು ವಿಡಿಯೋ ನೋಡತ್ತಾರೆ, ನಿಮ್ಮ ಗಾಡಿ ಒಳಗೆ ಏನಾರು ಪ್ರಾಬ್ಲಮ್ ಇದ್ದರೂ ಬಂದು ಬಿಡ್ರಿ, ಚೆನ್ನಾಗಿ ಮಾಡಿಕೊಡ್ತಾರೆ. ಫೈನಲಿ ಗಾಯ್ಸ್ ಗಾಡಿ ಅಂತ ಇಸ್ಕೊಂಡೆ, ಎಲ್ಲ ಚೆನ್ನಾಗಿ ಸಖತ್ತಾಗಿ ಮಾಡಿಕೊಟ್ಟಿದ್ದಾರೆ. ಸೌಂಡ್ ಮಾತ್ರ ನನಗಂತೂ ಫುಲ್ ಡಿಫ್ರೆನ್ಸ್ ಅನ್ಸತೈತಿ. ಮೊದಲು ಫ್ಯೂಲ್ ಇಲ್ಲ, ಫ್ಯೂಲ್ ಹಾಕ್ಸ್ಕೊಂಬಿಡೋಣ. ನಾನು ಬೇರೆ ಕಂಪೇರ್ ಮಾಡಿದ್ರೆ ಬೆಸ್ಟ್ ಸರ್ವಿಸ್ ಐತೆ ಅವ್ರದ್ದು, ಅನುಶರಣ್ ಅವ್ರದ್ದು ಬೆಸ್ಟ್ ಸರ್ವಿಸ್ ಐತಿ. ಫ್ಯೂಲ್ ಒಂದು ಹಾಕ್ಸ್ಕೊಂಬಿಡೋಣ. ಎಕ್ಸ್ಪಲ್ಸ್ ಗಾಡಿ ಇದ್ದವ್ರದ್ದು ಮೇನ್ ಏನಪ್ಪ ಅಂದ್ರೆ ಪ್ರಾಬ್ಲಮ್ಮು ಟ್ಯಾಪ್ಯಾಡ್ ನಾಯ್ಸ್ ಸೊಲ್ಯೂಷನ್ನೇ ಇಲ್ಲ. ಐತ್ರಿ, ನಂದು ಆಯ್ತು ನೋಡ್ರಿ. ಈಗ ನಾಯ್ಸ್ ಜಾಸ್ತಿ ಇತ್ತು, ಸೊ ಅದನ್ನು ನಾನು ಹೇಳಿದ್ನಲ್ಲ ಶೋರೂಮ್ ಒಳಗೆ ಎಲ್ಲ ಚೊಕ್ಕಾಗೈತಿ. ಸೌಂಡ್ ಮಾತ್ರ ನನಗಂತರೂ ಸಖತ್ ಫೀಲ್ ಕೊಡತೈತಿ. ಬೆಳಗಾವಿನಾಗೂ ಇಷ್ಟು ಟ್ರಾಫಿಕ್ಕ ನೋಡಿರಿ, ಸೌಂಡ್ ಗೊತ್ತಾಗುತ್ತೆ. ಈಗ ಸೌಂಡು ಡಿಫ್ರೆನ್ಸು ಫುಲ್ ಚೇಂಜ್ ಆಗೈತೆ ಗಾಡಿ ಕೈಯಾಗ ಮಾತ್ರ. ಅದು ಗಾಡಿ ಇದ್ದವರು ಹೊಡೆದವ್ರು ಹತ್ತಿರ ಗೊತ್ತಾಗುತ್ತೆ. ಅದು ನಿಮಗೆ ಲಾಸ್ಟ್ ಟೈಮ್ 3rd ಸರ್ವಿಸು ತೋರಿಸಿದ್ದೆ, ಅದು ವಿಡಿಯೋ ನೋಡಿರಿ ಅನ್ಕೋತೀನಿ. ನೋಡಿಲ್ಲ ಅಂದ್ರೆ ಎಂಡ್ ಸ್ಕ್ರೀನ್ ಒಳಗೆ ಹಾಕಿರ್ತೀನಿ. ವಿಡಿಯೋ ಫುಲ್ ನೋಡಿದ ಮ್ಯಾಗ ಎಂಡ್ ಸ್ಕ್ರೀನ್ ಒಳಗೆ ಹಾಕಿರ್ತೀನಿ, ಅಲ್ಲಿ ನೋಡ್ಕೋಬೇಕಂದ್ರೆ ನನಗೆ ಮಾತ್ರ ಗಾಡಿ ಸಖತ್ತಾಗಿ ಅನ್ಸತ್ತೈತಿ. ಈಗ ಮೊದಲಿನ್ಕಿನ್ನ ಭಾಳ ಡಿಫ್ರೆನ್ಸ್ ಐತಿ. ಸೊ ಮೇನ್ ಥಿಂಕ್ ಏನಪ್ಪ ಅಂದ್ರೆ ಟ್ಯಾಪ್ಯಾಡ್ನ ಚೇಂಜ್ ಮಾಡ್ಬೇಕಾದ್ರೆ ನಾನು ಗಾಡಿ ಶೋರೂಮ್ ಒಳಗೆ ಬಿಟ್ಟು ಹೋಗಿದ್ದೆ. ಬಟ್ ಅವರು ಎಲ್ಲ ಜೆನ್ಯೂನೇ ರೆಡಿ ಮಾಡಿ ಕೊಟ್ಟಾರ. ಅವರೆಲ್ಲ ವಿಡಿಯೋ ಮಾಡ್ಕೊಂಡು ನಂಗೆ ತೋರಿಸಿದ್ರು. ಬಟ್ ಅದನ್ನು ಕೊಡೋಂಗಿಲ್ಲ, ಯಾಕಪ್ಪ ಅಂದ್ರೆ ಅವ್ರದ್ದು ಟರ್ಮ್ಸ್ ಆ್ಯಂಡ್ ಕಂಡೀಷನ್ ಇರ್ತಾವೆ. ಬಟ್ ನೀವು ನೋಡ್ಬೋದು ಕ್ಲಿಪ್ಸ್ ಎಲ್ಲ ಕೊಡೋಂಗಿಲ್ಲ. ಜಸ್ಟ್ ನನ್ನ ಕಡೆ ಒಂದು ಫೋಟೋ ಐತಿ, ಆ ಫೋಟೋ ಹಾಕ್ತೀನಿ ಯಾವ ಥರ ಮಾಡಿದ್ರಿ ಅಂತೇಳಿ. ಇಲ್ಲಿ ಹಾಕಿರ್ತೀನಿ ಫೋಟೋ, ನೋಡ್ಕೋರಿ ಅದನ್ನು. ಜಸ್ಟ್ ನಿಮಗೆ ಗಾಡಿ ಮಾಡಿರಲ್ಲ ಪ್ರೂಫು, ಬಟ್ ಅದಷ್ಟೇ ಜೆನ್ಯೂನ್ ಅದಾರ. ಸೊ ಗಾಡಿ ಮಾತ್ರ ಎಲ್ಲ ನನಗೆ ಚೆನ್ನಾಗಿ ಮಾಡಿಕೊಟ್ಟಾರ. ಒಂಥರ ಹೊಸ ಗಾಡಿ ಫೀಲ್ ಬರತೈತಿ. ಸೌಂಡ್ ಆಯಿತು, ಹ್ಯಾಂಡ್ಲಿಂಗ್ ಆಯಿತು. ನನ್ನ ಹ್ಯಾಂಡ್ ಸ್ವಲ್ಪ ವೇಟ್ ಬರ್ತಿತ್ತು, ಇವಾಗೆಲ್ಲ ರೆಡಿ ಮಾಡಿಕೊಟ್ಟಾರಲ್ಲ, ಒಂಥರ ಹೊಸ ಗಾಡಿ ಫೀಲ್ ಹಂಗೆ ಅನ್ಸುತ್ತೆ. ವಿಸಿಟ್ ಮಾಡಿರಿ ಶೋರೂಮಿಗೆ ಮಾತ್ರ. ಮ್ಯಾಪ್ ಲಿಂಕು ಡಿಸ್ಕ್ರಿಪ್ಷನ್ ಒಳಗೆ ಕೊಟ್ಟಿರ್ತೀನಿ, ಕಾಂಟ್ಯಾಕ್ಟ್ ನಂಬರ್ ಸಹಿತ ಡಿಸ್ಕ್ರಿಪ್ಷನ್ ಒಳಗೆ ಕೊಟ್ಟಿರ್ತೀನಿ. ನಿಮಗೇನೋ ಪ್ರಾಬ್ಲಮ್ ಇದ್ದರೂ ಹೋಗಿ ಚೆಕ್ ಮಾಡಿಸ್ಕೋರಿ, ಎಲ್ಲ ರೆಡಿ ಮಾಡಿಕೊಡ್ತಾರೆ, ಚೆನ್ನಾಗಿ ಮಾಡಿಕೊಡ್ತಾರೆ. ನಿಮಗೆ ಏನಾದ್ರೂ ಗಾಡಿ ಪ್ರಾಬ್ಲಮ್ ಇದ್ದರೂ ಇನ್ಸ್ಟಾಗ್ರಾಮ್ದು ಡಿಸ್ಕ್ರಿಪ್ಷನ್ ಒಳಗೆ ಲಿಂಕ್ ಇರುತ್ತೆ, ಅದರ ನಂಗೆ ಮೆಸೇಜ್ ಹಾಕಿರಿ, ಏನೇ ಇದ್ದರೂ ರಿಪ್ಲೈ ಕೊಡ್ತೀನಂತ. ಸೊ ಇದೇ ಥರ ಕಂಟೆಂಟ್ಗಾಗಿ ಇನ್ಸ್ಟಾಗ್ರಾಮ್ ಒಳಗೆ ಫಾಲೋ ಮಾಡ್ಕೊರಿ, ರೀಲ್ಸ್ ಬಿಡ್ತಾ ಇರ್ತೀನಿ. ಐ ಹೋಪ್ ವಿಡಿಯೋ ಇಷ್ಟ ಆಯ್ತು ಅನ್ಕೋತೀನಿ ಗಾಯ್ಸ್. ವಿಡಿಯೋ ಇಷ್ಟ ಆಯ್ತಂದ್ರೆ ಲೈಕ್ ಮಾಡಿರಿ, ಶೇರ್ ಮಾಡಿರಿ, ಸಬ್ಸ್ಕ್ರೈಬ್ ಮಾಡ್ಕೊರಿ ಅಷ್ಟೇ.